ಚರಿತ್ರೆಯು ಲೋಕ ಪ್ರಕಟಿತವಾದರೆ ಧನ್ಯ. He
ಕಷ್ಟಕರವಾದ ಪ್ರಯಾಣದಿಂದ ಆಯಾಸಗೊಂಡಿನ ದೇವಿ. ಆ ಒಂದು ನಿಮಿಷದಲ್ಲಿ ಸ್ವಲ್ಪ ವಿಶ್ರಾಂತಿ. ಇವರೆಯೋ ಜಗಳಗಂಟಿನಾರದರ ಹೊಗಳು ಬಂಡಿಗಳಾದ ವಿಜಯಸಿಂಹ ನಲ್ಲ ತಂಗಿಯರೆಂಬ ದೈವಾರಾಧಕರು. ನವದಂಪತಿಗಳಾದ ಮಾತ್ರಕ್ಕೆ ಪುರವನ್ನು ತೊರೆದು ಬಂದು ಈ ಪವಿತ್ರವಾದ ಉದ್ಯಾನವನ್ನು ಅಪವಿತ್ರಗೊಳಿಸುವುದು ಯಾವ ಬುದ್ಧಿವಂತರ ಲಕ್ಷಣವನ್ನಾರ್ದರೆ? ಊರಿಗಿದರ ತರಬಲೆಯಂತೆ ದೂರವಾಗುವರು ಈ ನರಜಂತುಗಳು. ಇಂಥವರನ್ನು ತಂದು ಈ ಲೀಲಾಮಯ ಶನಿಯ ಜ್ವಾಲಾಕ್ಷಿಗಳ ಪಾಲಾಕ್ಷಿರುವರಲ್ಲ. ಇದೀಗ ಈ ಕ್ಷಣದಿಂದ ಇವರ ಪರದಾಟವನ್ನು ನಿರೀಕ್ಷಿಸಿ. ಗಗನದೊಳಗೆ ಇದು ನಿನಗೆ ಹೊಸ ಸ್ಥಳವಲ್ಲವೇ? ಅದಕ್ಕೆಂದು ಈ ಮಾಯಿ ಆ ಛಾಯಾಶ್ವತ ಶ್ರೀದೇವರ ದಿಕ್ಕಿರಬಾರದು. ಹೇ ಪರಮಾತ್ಮ, ಶ್ರೀನಿನಂದನ, ನಿತ್ಯವೂ ನಿನ್ನನ್ನೇ ಸ್ಮರಿಸಿ ಸತ್ಯದಿಂದ ಬಾಳುತ್ತಿರುವ ನಮಗೆ ಇಂತಹ ಅಪಸೂಚನೆಯೇ ದೇವ. ಇಂದೇನ ನಮ್ಮಿಂದ ಅಂತಹ ಅಪರಾಧವು ಜರುಗಿದ್ದರೆ ಅದನ್ನು ಮನ್ನಿಸಿ ಕಾಪಾಡು ದೇವ, ಕಾಪಾಡು. ಮಾತ್ರಕ್ಕೆ ಇದು ಸನೇಶ್ವರನ ಧ್ವನಿಯೇ ಎಂದು ಊಹಿಸಿ ಅನನ್ಯ ಮನಸ್ಸಿನಿಂದ ನನ್ನನ್ನು ಪ್ರಾರ್ಥಿಸುತ್ತಿರುವರಲ್ಲ. ಈಗೇನು ಮಾಡುವುದು? ಶಪಥವು ಭಂಗವಾದರೂ ಸರಿಯೇ, ಮನಸ್ಸನ್ನು ಹಿಮ್ಮೆಟ್ಟಿಸಿಕೊಂಡು ಇವರ ತೇಜಸ್ಸನ್ನು ಮಟ್ಟಾಕದೆ ಬಿಟ್ಟು ಬಿಡಲೆ. ಹಾಗೆ ಮಾಡಿದರೆ ಆ ಮೋಸಗಾರ ಇಬ್ಬರವರ ಸೋಜಿಗೆ ನಿನಗೆ ಈಡಾಗಿ ಬಿಡುವೆನು. ಅದನ್ನೆಲ್ಲ
ಸುಕೃತ ಫಲವು ನಿನ್ನನ್ನು ಒರೆಸಿದಾಗಲಿಂದಲೂ ನಮ್ಮ ರಾಜ್ಯದಲ್ಲಿ ಕ್ಷಾಮ ಡಾಮರಗಳಿಲ್ಲದೆ ಪ್ರಜೆಗಳೆಲ್ಲರೂ ಸುಖ ಸಂತೋಷದಿಂದಲೂ ಸಾಧ್ಯವಾಯಿತು ದೇವಿ. ಸ್ವಾಮಿ, ನಿಮ್ಮಂತಹ ದಯಾಪೂರ್ಣ ರಾಣಿಕೆಯರಿರುವ ಈ ರಾಜ್ಯಕ್ಕೆ ಕಷ್ಟ ಕಾರ್ಪಣ್ಯಗಳು ಹೇಗೆ ಸರಿಯಲು ಸಾಧ್ಯ ಪ್ರಭು? ಇಲ್ಲವೇ ಈ ನಮ್ಮ ಸಕಲ ಸಿರಿ ಸಂತೋಷಗಳಿಗೆ ನೀವೇ ಕಾರಣ. ರಂಗ, ನಿಮ್ಮ ಅಗ್ರಜ ನಳರಾಜನ ನಗರಕ್ಕೆ ವಧುವು ನಿಶ್ಚಯವಾಗಿ ಮಾತುಕತೆಗಳೆಲ್ಲವನ್ನು ಮುಗಿಸಿಕೊಂಡು ಬಂದೆವಾದರೂ ಆ ನಗ್ನದ ಶುಭ ದಿನವನ್ನೇಕೆ ಇನ್ನೂ ನಿಶ್ಚಯಗೊಳಿಸಿಲ್ಲ ನಿಮ್ಮ ಮಂತ್ರಿಗಳು? ಇದು ಓಲೆಯನ್ನು ಕಳಿಸಿದ್ದಾರೆ. ತಾವು ಹೊರಡುವುದಕ್ಕೆ ಸಿದ್ಧರಾಗಿ ನಾನು ವ್ರತವನ್ನು ಸಿದ್ಧಪಡಿಸಬೇಕು. ಸರ್ವರು ಸಿಂಗರಿಸಿಕೊಂಡು ಪ್ರಯಾಣಕ್ಕೆ ಬಂದಿದ್ದಾರೆ. ಬಂತವ ಸಾಧಿಸಿ ಯಾವುದಾದರೂ ಒಂದು ಸಮಯವನ್ನು ಕಾಯ್ದು ವಿಜಯನಲ್ಲ ತಂಗಿಯರ ಹಿರಿಮೆಯನ್ನು ಪರೀಕ್ಷಿಸಿ ನನ್ನ ಷರತ್ತನ್ನು ನೆರವೇರಿಸಿಕೊಳ್ಳೋಣವೆಂದರೆ ಸರಿಯಾದ ಕಾಲವೇ ದೊರೆಯುತ್ತಾ ಇದ್ರಲ್ಲ, ಏನು ಮಾಡುವುದು? ಓಹೋ, ಅಣ್ಣ ನಳರಾಜನ ಮದುವೆ ಸಡಗರದಲ್ಲಿ ನಲ್ಲ ತಂಗಿಯು ಸಡಗರದಿಂದ ತನ್ನ ಪತಿ ಸತಿಸುತ್ತರೊಡನೆ ಬರುತ್ತಿರುವಳು. ಬರಲಿ, ನಾನೀಗ ಇವರ ಅರಮನೆಯ ಮುಂದಿರುವ ಕಲ್ಪವೃಕ್ಷದ ಮೇಲೆ ಕಾಯ್ದು ಕುಳಿತರೇನಾದರೂ ಪ್ರಯೋಜನ ಲಭಿಸಬಹುದೇ? ಲಭಿಸುವುದೇನು? ಲಭಿಸಲೇಬೇಕು. ನಿಮ್ಮ ಅಗ್ರಜನಕ್ಕೆ ಇಷ್ಟೊಂದು ವಿಜೃಂಭಣೆಯಿಂದ ನೀಡುವೆ ಅಂತೂ ನಿಮ್ಮ ಅಣ್ಣನಿಗೆ ಸರಿ ಹೋಲುವಂತ ಸತಿಯೇ ಸತಿಯಾಗಿತ್ತು. ಹೌದು ಸ್ವಾಮಿ, ಅಗ್ರಜನ ಲಗ್ನವೇನು ಮಹಾವೈಭವದಿಂದ ನಡೆಯಿತು, ಸೌಂದರ್ಯವತಿಯು ಸಿಕ್ಕಿ. ಆದರೆ ಆದರೆ ಏನಾಯಿತು ದೇವಿ? ಅಗ್ರಜನು ನನ್ನನ್ನು ಮೊದಲಿನಂತೆ ಪ್ರೀತಿ ವಾತ್ಸಲ್ಯದಿಂದ ಕಾಡುವನೋ ಇಲ್ಲವೋ ಎಂಬ ಸಂಶಯ ಉದ್ಭವಿಸಿದೆ. ಅಪಾರ್ಥ ಮಾಡಿಕೊಳ್ಳಬೇಡ ಸಂಗ, ನಿಮ್ಮ ಅಗ್ರಜನು ಅಂಥವನಲ್ಲ. ಹಾಗೊಂದು ವೇಳೆ ನಿನ್ನ ಸಂಶಯವು ನಿಜವಾಗುವುದಾದರೆ ಅದಕ್ಕೆ ಅಲ್ಲಿನ ಮಂತ್ರಿಗಳು ಅವಕಾಶ ಮಾಡಿಕೊಡುವರೇನು? ಸತ್ಯ, ನಮ್ಮ ಸಕಲ ಶ್ರೇಯಸ್ಸಿಗೂ ಆ ಮಹಾಮಂತ್ರಿ ಮುಂದಿರಲಿಕ್ಕಾಗಿದೆ. ಮೊದಲು ಪ್ರಯಾಣದಿಂದ ಆಯಾಸಗೊಂಡಿರುವ ಮಕ್ಕಳನ್ನು ಮಲಗಿಸಿ ನಾವು ಸ್ವಲ್ಪ ವಿಶ್ರಾಂತಿ ಪಡೆಯೋಣ. ಹಾಗೆ ಆಗಲಿ ಸ್ವಾಮಿ. ಉರುಳಿ ಬಿದ್ದೆಯಾರಲ್ಲ ತಂಗ ಈ ಕೆಳಲಾಕ್ಷಣ ಕರಗಳಿಗೆ ದಶಕ ಹೋಗಿ ಬಂದು ಗಲತಿಸಿರೋ ಮನೆಯು ಎಡಗಾಲದ ಹಿಂಬದಿಯು ನೆನೆದೇ ಇರುವುದನ್ನು ನೋಡಿಯೋ ನೋಡಿಕೊಳ್ಳದೆ ಹಾಗೆ ಹೋಗಿ ಮಲಗಲಿ, ಮಲಗಿ ನಿದ್ರಿಸಲಿ. ಈ ಛಾಯಾಸುತರ ಪ್ರತಿಜ್ಞೆ ಅಧಿಕವೋ ಅಥವಾ ನನ್ನ ಛಾಯಾದ ನಾರನ್ನು ಗುಣಗಾನ ಮಾಡುವಂತ ಈ ಜನಸಾಮಾನ್ಯದ ಸತ್ಯವು ಅಧಿಕ ಎಂಬುದನ್ನು ವಂಗರಾಜನ ಆಸ್ಥಾನಕ್ಕೆ ತೆರಳಿ ನಾರದರೆ ವಂಗರಾಜನನ್ನು ಭೇಟಿಯಾದ ನಂತರ ಸಿದ್ಧಾಂತವಾಗುವುದು ನಮ್ಮಿರುವನ ಪಂಥ.
ಕೇವಲ ಸ್ವಪ್ನ ಕಂಡ ಮಾತ್ರಕ್ಕೆ ಇಷ್ಟೊಂದು ಭಯಪಡುವೆ. ಈ ಫಲದ ಸಲುವಾಗಿ ಹಲವು ಪಂಡಿತೋತ್ತಮರನ್ನು ಬರಮಾಡಿಕೊಂಡು ನವಧಾನ್ಯ, ಪಂಚಾಹನಿದ, ಹೆಳ್ಳು ಬತ್ತೆಗಳೊಂದಿಗೆ ಆ ಶನಿದೇವರನ್ನೊಳಗೊಂಡ ಭಕ್ತಗಳನ್ನು ಆರಾಧಿಸೋಣ. ಸಭಾಂಗಣದ ಶೋಭೆಗೆ ಕಾರಣರಾಗಿರುವಂತಹ ಉಭಯ ಆಡಳಿತದ ಪ್ರತಿಭಾನ್ವಿತರೇ, ಅದಾವ ಶುಭ ಗಳಿಗೆಯಲ್ಲಿ ನಮ್ಮ ನಾಡಿಗೆ ವಂಗರಾಜ್ಯವೆಂದು ನಾಮಕರಣಗೈದರು ಆವ ರಾಜ್ಯಾಂಗ ಧರ್ಮವನ್ನು ಅನುಸರಿಸಿ ನಮ್ಮ ಪಿತಾಮಹರುಗಳು ಈ ರಾಜ್ಯಕ್ಕೆ ಮತ್ತು ರಾಜ್ಯದ ಘನತೆಗೆ ಲೇಷವೂ ಭಂಗ ಬರದಂತೆ ನಡೆದು ಕೃಷಿ ಮಹಾಶಯರುಗಳ ಗೌರವಕ್ಕೆ ಪಾತ್ರರಾಗಿ ಸ್ವರ್ಗಾನಂದ ಪಡೆದರು. ಅದರಂತೆ ಈಗ ನಾವು ಸಹ ಅವರ ಮಾರ್ಗವನ್ನೇ ಆಧಾರವಾಗಿರಿಸಿಕೊಂಡು ಸಮೃದ್ಧಶೀಲರಾಗಿಯೇ ಕಾರ್ಯನಿರ್ವಹಿಸುತ್ತಿರುವೆವು. ಆದರೆ ಪರಮಾತ್ಮನ ಕರುಣೆಯಿಂದ ಆಯುರಾರೋಗ್ಯವು ಹಾಗೂ ನಿಮ್ಮಗಳೆಲ್ಲರ ಸೂಕ್ತ ಸಲಹೆಯ ಒತ್ತಾಸವು ಹೀಗೆಯೇ ಇರುವುದಾದರೆ ಇನ್ನು ಮುಂದೆಯೂ ನಮ್ಮ ರಾಜಾಳ್ವಿಕೆಗೆ ಜಯಘೋಷವೇ ಖಚಿತ. ಸಿಹಿಯಾದ ಫಲ ಬಿಡುವಂತಹ ಸಸಿಯನ್ನು ನೆಟ್ಟರೆ ಅದು ಕಹಿಯಾದ ಫಲವನ್ನು ಬಿಡುವುದುಂಟೆ. ಅದರಂತೆ ನಾವಿರುವುದು ಈ ಧರ್ಮದಿಂದ ರಾಜ್ಯ ಮಾಡಿದಂತಹ ವಂಗ ರಾಜ್ಯದಲ್ಲವೇ? ಸತ್ಯ ಮಹಾಮಂತ್ರಿ, ಸತ್ಯ. ಯಥಾ ರಾಜತು ತತ್ಪ್ರಜೆ ಎಂಬ ದೈವಜ್ಞಾನ ವಾಣಿಯಂತೆ ವಂಗರಾಜನ ತಂದೆ ತಾತಂದಿರ ಕಾಲದಲ್ಲೂ ಯುದ್ಧವೆಂಬ ಆಜ್ಞೆಯನ್ನೇ ನಾವು ಕೇಳಲ್ಪಟ್ಟ. ಇದರಲ್ಲಿ ಜಿದ್ದು ಕ್ರೋಧಾದಿಗಳಿಗೆ ಅವಕಾಶವೇ ಇಲ್ಲ. ಇಂತಹ ಧರ್ಮಾತ್ಮಗಳ ರಾಜ್ಯದಲ್ಲಿ ಸೇವೆ ಸಲ್ಲಿಸಿರುವ ಭಾಗ್ಯ ದೊರೆತಿರುವುದು ಆ ದೈವ ಕೃಪೆಯಲ್ಲವೇ? ದೈವ ಕೃಪೆ. ಸಂತೋಷ, ಬಹಳ ಸಂತೋಷ. ಆಸೀನರಾಗಿ. ದೈವ ಕೃಪೆಯ ಮುಖ್ಯನವೋ ಅಥವಾ ಗುರು ಹಿರಿಯರೇ ಮುಂತಾದವರ ದೇಶಾಭಿಮಾನಿಗಳ ಮುಖ್ಯನವೋ, ಒಟ್ಟಿನಲ್ಲಿ ಈ ಎರಡೂ ಕರಗಳು ಯುದ್ಧಕ್ಕಿಳಿದರೆ ತಾನೇ ಸಚಿವರೇ ಶಬ್ದ ಉದ್ಭವಿಸಿ ಚಪ್ಪಾಳೆಯಾಗಲು ಸಾಧ್ಯ. ಧನ್ಯ ನಿಮ್ಮಂತಹ ಕ್ರಿಯಾಶೀಲ ಸಚಿವರನ್ನು ಹೊಂದಿರುವ ನಮ್ಮಂತಹ ದೊರೆಗಳು ಎಂದೆಂದಿರುವುದಿಲ್ಲ. ಭೂಮಿಯ ಆಕಾಶವೇ ಕಂಪನವಾಗುವಂತಹ ಭಯಾನಕ ಶಬ್ದ. ಭಯಪಡಬೇಡ ವಂಗರಾಜ, ಪ್ರತ್ಯಕ್ಷನಾಗಿರುವುದು ರಾಜು ಚಾಯಾನಂದನ ಶನಿ ಮಹಾಪ್ರಭು ಪರಮಾತ್ಮ ಇದು ನಮ್ಮ ದೀರ್ಘದಂಡ ಪ್ರಣಾಮಗಳನ್ನು ಸ್ವೀಕರಿಸುತ್ತದೆ. ಯಶೋವಂತನಾಗು ವಂಗರಾಜ, ಯಶೋವಂತನಾಗು. ಪರಮಾತ್ಮ ಕೃಪೆ ಮಾಡಿ ಈ ಸಿಂಹಾಸನವನ್ನು ಚಂದ್ರಶೋಭೆಗೊಳಿಸಿರಿ. ಆಗಬಹುದು.
ರಾಜಮಂದಿರವು ಪಾವನವಾಯಿತು ಕಂದೆ. ಆದರೆ ಯಾವ ಕಾರ್ಯದ ಸಲುವಾಗಿಯೂ ಎಂದೂ ಬಾರದ ತಾವು ಇಂದು ನಮ್ಮಲ್ಲಿಗೆ ಬಂದಿರುವ ಕಾರಣ ನನಗೇಟು ಬಹಳ ಭಯವಾಗುತ್ತಿರುವುದು ಸ್ವಾಮಿ. ಅಂತಹದ್ದೇನೂ ಇಲ್ಲ ವಂಗರಾಜ. ನಿನ್ನಿಂದ ಒಂದು ಜನರೈಕ್ಯವಾದ ಕಾರ್ಯವನ್ನು ಬಯಸಿ ಬಂದಿರುವನು. ನನ್ನ ಕಾರ್ಯವನ್ನು ನಡೆಸಿಬಿಡುವೆಯಾ ವಂಗರಾಜ? ಪರಮಾತ್ಮ, ಆ ನಿಮ್ಮ ಕಾರ್ಯ ಸಾಧನೆಯ ಉದ್ದೇಶವೇನೆಂಬುದನ್ನು ಆಜ್ಞಾಪಿಸಿದರೆ ಶ್ರದ್ಧೆಯಿಂದ ತಮ್ಮ ಅಡಿಹಾವರಿಗಳಿಗೆ ಸಮರ್ಪಿಸುವೆನು ದೇವ. ವಂಗರಾಜ, ಸತ್ಯವಾಗಿಯೂ ನನ್ನ ಕಾರ್ಯವನ್ನು ನಡೆಸಿಕೊಡುವೆಯಾ? ಪರಮಾತ್ಮ, ಆ ನಿಮ್ಮ ಕಾರ್ಯವನ್ನು ತಮ್ಮ ಅಡಿಹಾವರಿಗಳಿಗೆ ಅರ್ಪಿಸಿ ಶ್ರದ್ಧೆಯಿಂದ ನಿರ್ವಹಿಸುವನು ದೇವ. ಹಾಗಾದರೆ ಜಾಗೃತಿಯಾಗಿ ನೀನು ಕಾಶಿ ಪಟ್ಟಣಕ್ಕೆ ಹೊರಟು ಅಲ್ಲಿನ ಅರಸು ವಿಜಯರಾಜನೊಡನೆ ಪಗಡೆಯನ್ನಾಡಬೇಕು. ನಾನು ಆ ವಿಜಯರಾಜನೊಡನೆ ಪಗಡೆಯನ್ನಾಡುವುದೇ? ಹೌದು. ಕಾರಣವನ್ನು ಕೇಳದೆ ನೀನು ಜಾಗೃತಿಯಾಗಿ ಹೊರಡುವುದಾದರೆ ನಿನ್ನ ಸಹಾಯವನ್ನು ನಾನು ಸದಾ ಸ್ಮರಿಸಿಕೊಳ್ಳುವೆನು. ಮಹಾತ್ಮರು ಈ ರೀತಿ ನುಡಿಯುತ್ತಿರುವರಲ್ಲ. ಆ ವಿಜಯರಾಜನೊಡನೆ ನಾನು ಪಗಡೆಯಾಡುವುದೆಂದರು ಆ ಕಾರ್ಯದ ಪ್ರಯುಕ್ತ ಈ ಮಹಾತ್ಮರಿಗೆ ಲಭಿಸಲಿರುವ ಲಾಭವಾದರೂ ಏನು? ಅಯ್ಯೋ ದೈವವೇ! ರಂಗರಾಜ, ಇದೇನು ನೀನು ನಿರ್ವಹಿಸುತ್ತಿರುವ ದೈವ ಕಾರ್ಯ? ನೀ ನಿಂತ ವಚನ ಪ್ರಶ್ನೆಂದು ತಿಳಿದಿದ್ದರೆ ನಾನು ಇಲ್ಲಿಗೆ ಬರುತ್ತಿರಲ್ಲ ಇಲ್ಲ.